ನೋಡಿ, ಸ್ಟಿಲ್ ಹೋಲ್ಡಿಂಗ್. ಎಸ್ ಎಲ್ನ ಯಾವುದೇ ಕಾರಣಕ್ಕೂ ಟಚ್ ಮಾಡಿಲ್ಲ ಪ್ರೈಸು, ಸ್ಟಿಲ್ ಹೋಲ್ಡಿಂಗ್. ಬಟ್ ಅಂಥ ಒಂದು ಸೆಲ್ಲಿಂಗ್ ಕ್ಯಾಂಡಲ್ ಏನಿಲ್ಲ. ಬಟ್ ಇಲ್ಲೇನಪ್ಪ ಅಂದರೆ, ಒಂದು ನಮ್ಮ ಮೆಂಟರ್ಶಿಪ್ ಸ್ಟೂಡೆಂಟ್ಗೆ ಇಲ್ಲೊಂದು ಕಾಲ್ ಸೈಡು ನಮಗೊಂದು ಟ್ರೇಡಿಂಗ್ ಆಪರ್ಚುನಿಟಿ ಕೊಟ್ಬಿಟ್ಟಿದೆ. ಬಟ್ ಆದರೆ ಎಂಟ್ರಿ ಮಾತ್ರ ಟ್ರಿಗರ್ ಆಗಿಲ್ಲ. ಓಕೆನಾ, ಕಾಲ್ ಸೈಡು ಟ್ರೇಡಿಂಗ್ ಆಪರ್ಚುನಿಟಿನ ಕೊಟ್ಟಿದೆ, ಎಂಟ್ರಿ ಟ್ರಿಗರ್ ಆಗಿಲ್ಲ. 57,100 ಕಾಲಲ್ಲಿ. ಓಕೆನಾ, ಎಂಟ್ರಿ ಇನ್ನೂ ಬರಬೇಕು. ಈ ಪಾಯಿಂಟಲ್ಲಿ ಎಂಟ್ರಿ 57,170ಗೆ ಎಂಟ್ರಿ ಇರುತ್ತೆ. ಎಂಟ್ರಿ ಇನ್ನೂ ಟ್ರಿಗರ್ ಆಗಿಲ್ಲ. ಓಕೆನಾ, ಎಂಟ್ರಿ ಟ್ರಿಗರ್ ಆಯ್ತಂದರೆ ಲಾಂಗ್ ಸೈಡ್ ಅಲ್ಲಿಂದ. ಓಕೆನಾ, ಅಷ್ಟೊತ್ತಿಗೆ ನಮ್ಮ ಎಸ್ ಎಲ್ನೂ ಹೊಡೆದು ಬಿಡುತ್ತೆ, ಅದೇನಾದ್ರೂ ಬ್ರೇಕ್ ಆಯಿತು ಅಂದರೆ. ಬಟ್ ಸ್ಟಿಲ್ ವೈಟಿಂಗ್. ನನಗೆ ಇವಾಗ್ಲೂ ಭರವಸೆ ಇದೆ. ಓಕೆನಾ, ಭರವಸೆ ಅಂತ ಹೇಳೋದಕ್ಕೆ ಬರಲ್ಲ, ಕಾನ್ಫಿಡೆನ್ಸ್ ಅಂತ ಕರಿತೀವಿ. ಕಾನ್ಫಿಡೆನ್ಸ್ ಇವಾಗಲೂ ಇದೆ. ಪ್ರೈಸನ್ನ ಎತ್ತಾಕೊಂಬಂದ್ಬಿಡ್ತಾರೆ ಕೆಳಗಡೆಗೆ ಬೇಗನೆ ಅಥವಾ ಲೇಟಾಗಿ, ಇನ್ನೂ ಟೈಮ್ ಇದೆ, ಎತ್ತಾಕೊಂಬಂದ್ಬಿಡ್ತಾರೆ ಅಂತ ಅನ್ನಿಸ್ತದೆ. ಟೆಕ್ನಿಕಲಿ ಬರ್ತಾರಾ ಇಲ್ವಾ ಅಂತ ನೋಡೋಣ, ವೆಯ್ಟ್ ಮಾಡೋಣ. ಎರಡೇ ಆಗೋದು, ಒಂದು ಎಸ್ ಎಲ್ ಹೊಡಿಬೋದು ಅಥವಾ ಒಂದು ಟಾರ್ಗೆಟ್ ಹಿಟ್ ಆಗ್ಬೋದು. ಎಸ್ ಎಲ್ ಹೊಡಿತಂದರೆ ಎಕ್ಸಿಟ್ ಆಗೋಣ, ಟಾರ್ಗೆಟ್ ಹಿಟ್ ಆಯ್ತಂದರೆ ಬುಕ್ ಮಾಡ್ಕೊಳ್ಳೋಣ ಅಷ್ಟೇ. ಇದನ್ನು ಬಿಟ್ಟು ಇನ್ನೇನು ಮಾಡೋದಕ್ಕಾಗಲ್ಲ ಟ್ರೇಡಿಂಗಲ್ಲಿ. ತುಂಬಾ ಇದಕ್ಕೆಲ್ಲಕ್ಕೂ ನೀವು ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ. ಹೇಳಿದ್ನಲ್ಲ, ಇಲ್ಲಿ ಒಂದು ಎಂಟ್ರಿ ಆಲ್ರೆಡಿ ಕೊಟ್ಟಿದ್ದೀನಿ ನಾನು ಕಾಲ್ ಸೈಡ್ ನಮ್ಮ ಮೆಂಟರ್ಶಿಪ್ ಸ್ಟೂಡೆಂಟ್ಗಳಿಗೆ. ಬಟ್ ಎಂಟ್ರಿ ಟ್ರಿಗರ್ ಆಗಿಲ್ಲ. ಸ್ಟಿಲ್ ಎಂಟ್ರಿ ಟ್ರಿಗರ್ ಆಗಬೇಕಂದ್ರೆ ಈ ಪಾಯಿಂಟ್ 57,170 ಈ ಪಾಯಿಂಟನ್ನು ಟ್ರಿಗರ್ ಆಗಬೇಕು, ಆವಾಗ ಎಂಟ್ರಿ. ಇನ್ನು ವೆಯ್ಟಿಂಗ್ ಅದು. ಓಕೆನಾ, ಅದನ್ನು ಬಿಟ್ಟರೆ ಇಲ್ಲಿ ಈ ಟ್ರೇಡ್ ರನ್ನಿಂಗ್. ಬಟ್ ಆ ಟ್ರೇಡು ಇವಾಗ ಇನ್ವ್ಯಾಲಿಡ್ ಆಗುತ್ತೆ. ನೆಕ್ಸ್ಟ್ ಇನ್ನೇನಾದರೂ 5 to 10 ಮಿನಿಟ್ಸ್ ಒಳಗಡೆ, ಇವಾಗ ನೋಡಿ ನೆಕ್ಸ್ಟ್ ಕ್ಯಾಂಡಲ್ ಏನಾದರೂ ಈ ಪಾಯಿಂಟನ್ನೇನಾದರೂ ಹೊಡೆದಾಕ್ತಂದರೆ ಇದನ್ನು, ಆ ಟ್ರೇಡ್ ಇನ್ವ್ಯಾಲಿಡ್. ಅದನ್ನು ನಾವು ಆವಾಗ ಬೈ ಮಾಡೋದಕ್ಕಾಗೋದಿಲ್ಲ. ಓಕೆನಾ, ಇರೋದನ್ನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನಾನೇನು ಕೊಟ್ಟಿದ್ದೀನಿ ಅದನ್ನು ಹೇಳ್ತಾ ಇದ್ದೀನಿ. ಓಕೆನಾ, ಅದನ್ನು ಬಿಟ್ಟರೆ ಇನ್ನೇನೂ ಇಲ್ಲ. ತಾಳ್ಮೆಯಿಂದ ಕಾಯೋಣ. ಈ ಥರ ಮಾರ್ಕೆಟು ಕೆಳಗಡೆ ಬರುತ್ತೆ. ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಾ ಇದ್ದೀನಿ, ಬರುತ್ತೆ. ಎಕ್ಸ್ಪೀರಿಯನ್ಸ್ ಮ್ಯಾಟ್ರ್ ಆಗುತ್ತೆ ಬಂಧುಗಳೇ. ಒಂದು ನಿಮಗೆ ಟ್ರೇಡಿಂಗಲ್ಲಿ ಎಕ್ಸ್ಪೀರಿಯನ್ಸ್ ಮೋಸ್ಟ್ ಇಂಪಾರ್ಟೆಂಟ್. ನೋಡಿ, ಸಾಕ್ಷಿ ನೋಡಿ ನಿಮ್ಮ ಕಣ್ಣ ಮುಂದೆ, ಇದೇ ಸಾಕ್ಷಿ. ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಭಾಳ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಎಳಿತಾರೆ ಪ್ರೈಸ್ ಬರುತ್ತೆ ಅಂತ. ಬಟ್ ಇಲ್ಲಿ ಎಳಿತಾನೆ ಇದ್ದಾರೆ. ಯಪ್ಪ, ಇಲ್ಲೊಂದಂತೂ ಎಂಟ್ರಿ ಕಾಲ್ ಸೈಡ್ ಕೊಟ್ಟರು, ಬಟ್ ಎಲ್ಲ ತಗ್ಲಾಕೊಂಬಿಡ್ತಾರಲ್ಲಿ ಕ್ಲೀನಾಗಿ. ವೆಯ್ಟ್ ಮಾಡ್ತೀನಿ. ಆಮೇಲೆ ನಮ್ಮ ಸ್ಟೂಡೆಂಟ್ ಬೇಜಾರು ಮಾಡ್ಕೊಬೋದು ಇವಾಗ. ಮೆಂಟರ್ಶಿಪ್ ಏನು ಸರ್ ಕೊಟ್ಬಿಟ್ರು, ಇಲ್ಲಿ ಇದು ನೋಡಿದ್ರೆ ಕೆಳಗಡೆ ಬಿದ್ದುಬಿಡ್ತು ಅಂತ. ಈ ವಿಡಿಯೋ ನೋಡಾದ್ಮೇಲೆ ಅವ್ರಿಗೆ ಅರ್ಥ ಆಗುತ್ತೆ ಏನಕ್ಕೆ ಹೇಳ್ತಾ ಇದ್ದೆ ಅಂತ. ಆಮೇಲೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸದ್ಯಕ್ಕಿನ್ನೂ ಆಫೀಸ್ಗೆ ಹೋಗಿಲ್ಲ,
ಹೋಗ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ. ದಟ್ ಈಸ್ ಎ ಪವರ್. ಇದು ಪವರ್ ಎಳ್ಕೊಂಡು ಬರ್ತಾ ಇದೆ. ಎಳ್ಕೊಂಡು ಬರ್ತಾ ಇದೆ. ನೋಡಿ, ಒಂದು ಹೇಳ್ತೀನಿ, ಪ್ಯಾನಿಕ್ಕಾಗಿ ನಾನೇನಾದ್ರೂ ಇಲ್ಲಿ ಸೆಲ್ ಮಾಡಿರೋ ಪೊಸಿಷನ್ನ ಕ್ಲೋಸ್ ಮಾಡಿದರೆ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಇತ್ತಿಲ್ಲ. ಓಕೆನಾ? ಇದು ಎಕ್ಸ್ಪೀರಿಯನ್ಸ್ ಹೇಳುತ್ತೆ ಇದನ್ನೆಲ್ಲನೂ. ಥಿಂಕ್ ಎಕ್ಸ್ಪೀರಿಯನ್ಸ್. ನಿಮಗಿಲ್ಲಿ ವರ್ಕ್ ಆಗೋದು ಎಕ್ಸ್ಪೀರಿಯನ್ಸ್ ವರ್ಕ್ ಆಗುತ್ತೆ. ನಿಮ್ಮ ಅನುಭವ ಏನಿದೆ ಅದನ್ನು ತಿಳಿಸ್ಕೊಡುತ್ತೆ. ಅನುಭವದ ಮೇಲೆ ಈ ಒಂದು ಟ್ರೇಡ್ ನಮಗೆ